ನಮಸ್ಕಾರ ಗುರು, ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ಎಸ್, ತುಂಬ ದಿನಗಳಾಯಿತು ಒಂದು ಪ್ರಾಪರ್ ವ್ಲಾಗ್ ಬಂದಿರಲಿಲ್ಲ. ಬರೀ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಹಾಕೋದೇ ಆಗಿತ್ತು ಕಂಟೆಂಟು, ಬರೀ ಫೋಟೋಸು, ಶಾರ್ಟ್ಸು. ನಂದು ಇನ್ನೊಂದು ಇಂಗ್ಲೀಷ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಇದೆ, ಬಗ್ ಅಂತ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲೂ ಹೋಗ್ಬಿಟ್ಟು ನೀವು ಕಂಟೆಂಟ್ನ ನೋಡ್ಬೋದು. ಇತ್ತೀಚೆಗೆ ಅಲ್ಲೇ ಆ್ಯಕ್ಟಿವ್ ಆಗಿದ್ದೀನಿ. ಈ ಹೆಲ್ಮೆಟ್ ವೈಸರ್ ತೆಗಿಬೇಕಂದ್ರೆ ಕಷ್ಟಪಟ್ಬಿಡ್ಬೇಕು. ಓಕೆ, ನೋಡ್ತಾ ಇದ್ದೀರಾ ಆನ್ ರೋಡ್ ಬ್ಯಾರಿ, ನಮ್ಮ ಬೆಂಗಳೂರು ಹಾಸನ ರೋಡು ಇದೆಯಲ್ಲ, ಆ ಥರ ತಾರೆ ಆ ಥರ, ಇದು ಒಂಥರ ಆ ಥರನೇ. ಬಟ್ ಎಲ್ಲಿದೆ ನೋಡಿ ಇವತ್ತಿನ ಸವಾರಿ, ದ BMW S1000 RR. ಸೊ ತುಂಬ ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ಗೂ ಮತ್ತು ಈ ಸೀಸನ್ಗೂ. ಗಾಡಿ ಹೋಗ್ಬಿಡ್ಲಿ ಗುರು. ಇಲ್ಲೇ ಬಂದು ಪಾರ್ಕ್ ಮಾಡ್ತಾರೆ. ಅಲ್ಲಿ ಎಷ್ಟೊಂದು ಜಾಗ ಇದೆ ನೋಡಿ, ಆ ಪಕ್ಕದಲ್ಲಿದೆ, ಅಲ್ಲೆಲ್ಲ ಜಾಗ ಇದೆ. ಇಲ್ಲ, ನನ್ನ ಬುಡನೇ ಬೇಕು ಇವ್ರಿಗೆ. ಆವಾಗಲೇ ಟ್ರಕ್ಕೊಂಡು ಬಂದು ಪಾರ್ಕ್ ಮಾಡಿದ್ದ ಇಲ್ಲೇ, ಏನೋ ಗೊತ್ತಿಲ್ಲ ಗುರು. ಅಷ್ಟೊಂದು ಜಾಗ ಇಟ್ಕೊಂಡು ಅಲ್ಲೆಲ್ಲ ಬೈಕ್ ಪಕ್ಕನೇ ಪಾರ್ಕ್ ಮಾಡಬೇಕು ಅವರು. ಮಾಡಲಿ, ಆದರೆ ಹೆಂಗೆ ಪಾರ್ಕ್ ಮಾಡ್ತಾರೆ ಅಂದರೆ ಏನು ಬಂದು ಗುದ್ಬಿಡ್ಬೇಕು ಆ ಥರ ಪಾರ್ಕ್ ಮಾಡಿರ್ತಾರೆ. ಸೊ ಇದು 400 ಹೈವೇ. ಈ ಕಡೆ ಹೋದರೆ ಟೊರಾಂಟೊ ಹೋಗುತ್ತೆ, ಈ ಕಡೆ ಹೋದರೆ ಟುವರ್ಡ್ಸ್ ನಾರ್ತ್ ಹೋಗುತ್ತೆ. ಬಾರ್ ಆ್ಯಂಡ್ ಮಿರರ್ಸ್ ಆ್ಯರೋ CRG ಕಂಪ್ನಿದು. ಆಮೇಲೆ RNG ಮೊದಲೇ ಇತ್ತು, ಫ್ರೇಮ್ ಸ್ಲೈಡರು. ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಇನ್ನು ಸ್ವಲ್ಪ ನಾನೇ ಮಾಡಿದ್ದು. ಆಮೇಲೆ ಮತ್ತೇನಪ್ಪ, ಟೇಲ್ ಟೈಡಿ ಫುಲ್ ಎಕ್ಸ್ಪೋಸ್. ಇವಾಗ ನೇಕೆಡ್ ಬೀಸ್ಟು ರೋಸೋ 4 ಹೊಸ ಸೆಟ್ಟು ಟೈರ್ ಹಾಕ್ಸಿರೋದು ನಾನು ಮೊನ್ನೆ, ಆಲ್ಮೋಸ್ಟ್ 3 ವೀಕ್ಸ್ ಬ್ಯಾಕ್ ಹಾಕ್ಸಿದ್ದು. ಆಮೇಲೆ ಇದು ನೋಡಿ, ಇದು ಕಾಣ್ತಾ ಇದೆಯಾ? ಎಸ್, ಇಂಟಿಗ್ರೇಟೆಡ್ ಬ್ರೇಕ್ ಲೈಟ್ ಪ್ಲಸ್ ಇಂಡಿಕೇಟರ್, ಕಾಂಪಿಟಿಷನ್ ವರ್ಕ್ಸ್ ಅಂತಾರೆ ಆ ಕಂಪ್ನಿದು. ಹಾಕ್ತೀನಿ ನೋಡಿ, ಸೈಕ ಕಾಣುತ್ತೆ ನೋಡಿ. ಮತ್ತಿನ್ನೇನು, ಅದೇ ಶೋಯಿ ಸ್ಟಿಕ್ಕರಿಂಗು, ವುಡ್ ಕ್ರಾಫ್ಟು ಅಷ್ಟೇ, ಏನೂ ಜಾಸ್ತಿ ಮಾಡಿಸಿಲ್ಲ. ಮೆಕ್ಯಾನಿಕಲ್ ಆಗಿ ಟೆಕ್ನಿಕಲ್ ಆಗಿ ಏನೂ ಚೇಂಜ್ ಆಗಿಲ್ಲ ಗಾಡಿ, ಎಕ್ಸೆಪ್ಟ್ ಇನ್ ಟರ್ಮ್ಸ್ ಆಫ್ ಸರ್ವೋ ವಾಲ್ವ್ಸ್ ಅಂತಾರೆ, ಅದನ್ನು ರಿಮೂವ್ ಮಾಡಿದ್ದೀನಿ. ಯಾಕಂದರೆ ನೋಡ್ತಾ ಇರ್ಬೋದು, ಇಲ್ಲೊಂದು ಸರ್ವೋ ಮೋಟ್ರ್ ಬರುತ್ತೆ, ಅದು ಬಂದ್ಬಿಟ್ಟು ವಾಲ್ವ್ಸ್ನ ಕ್ಲೋಸ್ ಓಪನು ಮಾಡುತ್ತೆ. ಸೊ ಹೈಯರ್ RPMಲ್ಲಿ ವಾಲ್ವ್ಸ್ ಓಪನ್ ಆಗುತ್ತೆ. ಇವಾಗ ಈಗ ವಾಲ್ವ್ಸ್ ಫುಲ್ ಓಪನ್ ಆಗಿದೆ. ಆಮೇಲೆ ಅಲ್ಲಿ ಎರರ್ ಮೆಸೇಜ್ ಬಂದುಬಿಡುತ್ತೆ. ಸೊ ಬರಬಾರ್ದು ಅಂತ ಹೇಳಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಸ್ಕ್ರೂಟ್ನಿಕ್ದು ಸರ್ವೋ ಬಡಿ ಹಾಕೀನಿ. ಅದು ಬಿಟ್ಟರೆ ಕಂಪ್ಲೀಟ್ ಸ್ಟಾಕ್ ಎಕ್ಸಾಸ್ಟ್ ಎಲ್ಲ ಸೇಮ್ ಆಗಿದೆ. ಆಮೇಲೆ ವಿಂಡ್ ಸ್ಕ್ರೀನ್ ಹಾಕಿದೆ, ಝೀರೋ ಗ್ರಾವಿಟಿ ಲೈಟ್ ಸ್ಮೋಕ್ ವಿಂಡ್ ಸ್ಕ್ರೀನು. ಸೊ ಇಷ್ಟೇ, ಜಾಸ್ತಿ ಏನು ಮೇಜರಾಗಿ ಆಲ್ಟ್ರೇಷನ್ ಮಾಡಿಲ್ಲ ಗಾಡಿಗೆ. ಅಲ್ಲಿ ಇಲ್ಲಿ ಮೌಂಟ್ಸ್ ಹಾಕೀನಿ. ಸೊ ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟು ಕಾಫಿ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಾವು ಒಳ್ಳೆ ಚಿಂದಿ ಕಾರ್ನರ್ಸ್ ಇರೋ ಕಡೆ ಹೋಗೋಣ. ನಾನು ಒಂದು ಪಾಯಿಂಟಿಂದ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ರೆಕಾರ್ಡ್ ಮಾಡ್ತೀನಿ, ಬ್ಲಾಗ್ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಕಂಪ್ಲೀಟು ಎಕ್ಸಾಸ್ಟ್ ಸೌಂಡನ್ನ ಕ್ಯಾಪ್ಚರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಗಾಡಿ ಹೀಟ್ ಆಗಿದೆ, ಆಲ್ರೆಡಿ 63 ಡಿಗ್ರಿ ಇದೆ, ಹಾಗಾಗಿ ರೇವ್ ಮಾಡ್ಬೋದು.
ಈ ಅನಲಾಗ್ಗೆ ನಂಗೆ ಇಷ್ಟ ಆಗೋದು, ಓಲ್ಡ್ ಸ್ಕೂಲ್. DJI ಮೈಕ್ ಮಿನಿ ಅಂತ ಒಂದು ಮೈಕ್ ಸಿಸ್ಟಮ್ ಇದೆ, ಅದರಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ನಾನು. ಸೊ ಏನಾಗ್ಬಿಡ್ತು ಸೀನ್ ಅಂದರೆ ಹೇಳ್ತೀನಿ ಕೇಳಿ. ಫಸ್ಟ್ ತರಿಸ್ದೆ, ಕಂಪ್ಲೀಟ್ DJI ಮೈಕ್ ಮಿನಿ ವಿತ್ ಚಾರ್ಜಿಂಗ್ ಡಾಕ್ ತರಿಸ್ದೆ. ತರಿಸ್ಬಿಟ್ಟು ಏನಾಯಿತು, ರೈಡಿಗೆ ಹೋಗಿದ್ದೆ ನಾನು. ರೈಡ್ ಹೋಗಿದ್ದೆ, ಏನಾಗಿದೆ, ನಾನು ನಾರ್ಮಲ್ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಇವಾಗ ಯೂಸ್ ಮಾಡ್ತಾ ಇರೋದು ಓಜಿಯೋ. ಒಂದು ಪಾಠ ಕೇಳ್ತೆ, ನಾನು ಹೇಳ್ತೀನಿ ಏನಾಯಿತು ಅಂತ. ನಾರ್ಮಲ್ ಬ್ಯಾಕ್ ಪ್ಯಾಕ್ ಥರ, ಕಾಲೇಜ್ ಬ್ಯಾಗ್ ಥರ ಹಾಕ್ಕೊಂಡು ಹೋಗಿದ್ದೆ ರೈಡಿಗೆ. ಬರ್ತಾ ಫುಲ್ ಚಚ್ಚಾಡಿದೆ ಗಾಡಿನ. ಏನಾಗ್ಬಿಟ್ಟಿದೆ, ನನ್ನ ಬ್ಯಾಗಲ್ಲಿ ಸೋನಿ ಆಲ್ಫಾ 6400 ಅಂತ ಕ್ಯಾಮ್ರಾ ಇದೆ ಒಂದು, ಅದು ತೊಗೊಂಡಿದ್ದೆ ನಾನು. ಅದು ಇಟ್ಕೊಂಡಿದ್ದೆ ಬ್ಯಾಗಲ್ಲಿ. ಅದೇನು ಕಮ್ಮಿ ಅಂತೀರ, ಅದನ್ನ 1300 CAD ಕೊಟ್ಟಿದ್ದೆ. ಅದು ಇತ್ತು ಬ್ಯಾಗಲ್ಲಿ. ಪ್ಲಸ್ ಈ DJI ಮೈಕ್ ಮಿನಿ ಫುಲ್ಲು, ಒಂದು ಟ್ರಾನ್ಸ್ಮಿಟರು, 2 ಮೈಕು, ರಿಸೀವರು, ಮೈಕ್ 2, ಒಂದು ಕಂಪ್ಲೀಟ್ ಸಿಸ್ಟಮ್, ಚಾರ್ಜಿಂಗ್ ಡಾಕ್ ಸಮೇತ ಇತ್ತು. ಸೊ ಏನಾಗ್ಬಿಟ್ಟಿದೆ, ಗಾಡಿ 407ನಲ್ಲಿ ವಾಪಸ್ ಹೋಗ್ತಾ ಮನೆಗೆ ಚಚ್ಚಾಡಿದೆ ಗಾಡಿನ. ಆ ಗಾಡಿ ಚಚ್ಚಾಡೋ ಸ್ಪೀಡಿಗೆ ಏಕ್ದಮ್ ಬ್ಯಾಗ್ ಜಿಪ್ ಓಪನ್ ಆಗಿಬಿಡ್ಬೇಕಾ. ಬ್ಯಾಗ್ ಜಿಪ್ ಓಪನ್ ಆಗಿ ಎಲ್ಲ ಹಾರೋಗಿದೆ. ಕ್ಯಾಮ್ರಾನು ಹೋಯ್ತು, ಸೋನಿ ಆಲ್ಫಾ 6400, ಈ DJI ಮೈಕ್ ಮಿನಿ ಅದೂ ಹೋಯ್ತು. ಆಲ್ಮೋಸ್ಟ್ ನನಗೆ 1500 ಅರೌಂಡ್ ಲಾಸ್ ಆಯಿತು ಲಾಸ್ಟ್ ರೈಡಿಂದ. ರೈಡ್ ಮಾಡ್ಬೇಕಾರೆ ಎಲ್ಲ ಚೆನ್ನಾಗಿತ್ತು. ಇನ್ನೇನು ರೈಡ್ ಮುಗಿಸ್ಕೊಂಡು ಮನೆಗೆ ಬರಬೇಕು ಎಡವಟ್ಟು. ಯಾವತ್ತೂ ಈ ಥರ ಆಗಿರಲಿಲ್ಲ ಏನೋಪ್ಪ. ಬಟ್ ಆ ರೈಡಲ್ಲಿ ಆಗೋಯ್ತು, ತುಂಬಾ ಬೇಜಾರಾಗ್ತಾ ಇದೆ. ಹಾಗಾಗಿ ನನ್ನ ಹತ್ರ ಇನ್ನೊಂದು ಸ್ಪೇರ್ ಇತ್ತು, DJI ಮೈಕ್ ಮಿನಿ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ DJI ಮೈಕ್ ಮಿನಿ ತಗೊಂಡೆ ಅಂದರೆ, ಈ DJI ಮೈಕ್ ಮಿನಿದು ಅಡ್ವಾಂಟೇಜ್ ಏನು ಅಂದರೆ, ಒಂದ್ಸರಿ ನೀವು ಚಾರ್ಜಿಂಗ್ ಡಾಕ್ ತೊಗೊಂಡ್ಬಿಟ್ಟು ಫುಲ್ಲು ಕಂಪ್ಲೀಟ್ ಪ್ಯಾಕೇಜ್ ತೊಗೋಬೇಕು. ತೊಗೊಂಡು ಫುಲ್ ಚಾರ್ಜ್ ಮಾಡ್ಬಿಟ್ಟು ಚಾರ್ಜಿಂಗ್ ಡಾಕ್ನ ಬಿಟ್ಬಿಟ್ರೆ 48 hours ಬ್ಯಾಟ್ರಿ ಲೈಫ್ ಬರುತ್ತೆ, ಅದು ಮೇನು. ಹಾಗಾಗಿ ನನಗೆ ಪೋಸ್ಟ್ ಪ್ರೊಡಕ್ಷನಲ್ಲಿ ತಲೆನೋವು ಇರೋಲ್ಲ, ಸಿಂಕ್ ಮಾಡಬೇಕು ಆಡಿಯೋ, ತಲೆನೋವು ಇರೋಲ್ಲ. ಸೊ ಇಟ್ಸ್ ವೆರಿ ಈಸಿ. ಒಂದ್ಸರಿ 2 ಲಿಂಕ್ ಮಾಡಿಬಿಟ್ಟು ಬಿಟ್ಬಿಟ್ರೆ, ಈ ಮೈಕ್ನ ಮತ್ತು ಗೋಪ್ರೋನ ಲಿಂಕ್ ಮಾಡಿಬಿಟ್ಬಿಟ್ರೆ ಸಾಕು. ನೀವು ಆನ್ ಆಫ್ ಮಾಡಿದಾಗೆಲ್ಲ ಆಟೋಮೆಟಿಕಾಗಿ ಕನೆಕ್ಟ್ ಆಗಿಬಿಡುತ್ತೆ ಮೈಕಿಗೆ. ಪೊಲೀಸ್ ಇದ್ದಾರೆ, ಹುಷಾರಾಗಿ ಓಡಿಸ್ಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಮು ಅಂದರೆ, ಪೊಲೀಸ್ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ನೋಡಿ. ಅಲ್ಲಿ ಪೊಲೀಸ್ ನಿಂತ್ಕೊಂಡಿದ್ದಾನಪ್ಪ, ಹುಷಾರಾಗಿ ಓಡಿಸ್ಬೇಕು. ಒಂದು ಲೈಟ್ ಹಾಕ್ತಾ ಅಂದರೆ ಫಾಲೋ ಮಾಡ್ತೀಯಾನೆ ಅಂತ ಅರ್ಥ. ನೋಡೋಣ ಲೈಟ್ ಹಾಕೋದ್ನೋ ಇಲ್ವೋ. ಸದ್ಯ ಸುಮ್ಮನೆ ಹಾಕಲ್ಲ ಲೈಟು, ಫಾಸ್ಟಾಗಿ ಹೋದ್ರೆ ಮಾತ್ರ ಹಾಕೋದು ಲೈಟು. ಗ್ಯಾಸ್ ಹಾಕ್ಸ್ಕೊಂಬೋಣ. ಹೋಗ್ತಾ ಇರೋ ಸ್ಪಾಟು ಫುಲ್ ಟ್ವಿಸ್ಟೀಸ್, ಹಾಗಾಗಿ ಪೆಟ್ರೋಲ್ ಬಂಕ್ ಇರುತ್ತೋ ಡೌಟು ನನಗೆ. ಸೊ ಹಾಗಾಗಿ ನಾವೇ ಹಾಕೋಬೇಕು ಪೆಟ್ರೋಲ್, ಇಲ್ಲಿ ಯಾರೂ ಬಂದು ಹಾಕಲ್ಲ. ಒಂಥರ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಒಂಥರ ಆ ಥರ. ಸೊ ಹೈವೇ ಬಿಟ್ಟು ಕಂಟ್ರಿ ರೋಡ್ಸ್ ತೊಗೊಂಡಿದ್ದೀನಿ. ಇಲ್ಲಿಂದ ಕಾರ್ನರ್ಸ್ ಸ್ಟಾರ್ಟ್ ಆಗುತ್ತೆ, ಫ್ಲೋಯಿಂಗ್ ಕಾರ್ನರ್ಸ್. ರೋಡ್ ಮಾತ್ರ ಬೊಂಬಾಟಾಗಿದೆ ಅನಿಸುತ್ತೆ, ಯಾಕಂದರೆ ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಪಿಟ್ ಸ್ಟಾಪ್, ಪ್ರಾಪರ್ ಬ್ರೇಕ್ ತೊಗೊಳೋಣ. ಒಂದು ಲೊಕೇಶನ್ ಇದೆ, ಚಿಂದಿ ಲೊಕೇಶನ್, ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ನೋಡಿ ಕಂಟ್ರಿ ರೋಡ್ಸ್ ಅಂತಾರೆ, ಯಾಕಂದರೆ ಇದು ಒಂಥರ ಸಿಟಿ ಬಿಟ್ಟು ಆಚೆ ಹೋದಾಗ ಫಾರೆಸ್ಟ್ ನೇಚರ್ಗೆ ಕ್ಲೋಸ್ ಆಗಿರ್ತಾರೆ ಇವರೆಲ್ಲ. ಮನೆ ಕಟ್ಕೊಂಡು ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಕ್ಲೋಸ್ ಟು ನೇಚರ್.
ನೋಡಿ ಯಾವ ಥರ ಲೊಕೇಶನ್ ಇದು, ಸೈಕ್ ಆಗಿದೆ. ಬೈಕ್ ಇದೆ ಅಲ್ಲಿ, ಬ್ಯೂಟಿಫುಲ್ ಆಗಿದೆ.